ಸಂಗೀತ, ನೃತ್ಯ, ಗಮಕ, ತಾಳಮದ್ದಳೆ ಹೀಗೆ ನಾಟಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಅದರಲ್ಲಿ ಈ ದಿನ ತಾಳಮದ್ದಳೆ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಜೊತೆಗೆ ವಿದ್ವಾನ್ ದತ್ತಮೂರ್ತಿ ಭಟ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಸಪ್ತಕ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಸಂಘವು ಈ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ಎನ್ ಸುಂದರರಾಜ್ ಅವರು ವಹಿಸಬೇಕು. ಮತ್ತು ವೇದಿಕೆಗೆ ಇಂದು ಈ ಕಾರ್ಯಕ್ರಮದ ಮುಖ್ಯಸ್ಥರಾಗಿ ಆಗಮಿಸಿರುವಂಥ ಸಪ್ತಕ ಬೆಂಗಳೂರು ಇದರ ಅಧ್ಯಕ್ಷರಾದಂಥ ಶ್ರೀಯುತ GS ಹೆಗ್ಡೆ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ಇವತ್ತು ಸನ್ಮಾನಕ್ಕೆ ಭಾಜನರಾಗ್ತಾ ಇರುವಂತಹ ವಿದ್ವಾನ್ ದತ್ತಮೂರ್ತಿ ಭಟ್ಟರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಹೇಳಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಮ್ಮ ಗೌರವ ಕಾರ್ಯದರ್ಶಿಗಳಾದಂಥ ಪ್ರೊಫೆಸರ್ ಆಶಾಲತಾ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನಿಮಗೆಲ್ಲ ತಿಳಿದಿರುವಂತೆ ತಾಳಮದ್ದಳೆ ಅದರ ಹೆಸರೇ ಹೇಳುವಂತೆ ತಾಳ ಮತ್ತು ಮದ್ದಳೆಯನ್ನು ಒಳಗೊಂಡಿರುವಂಥ ಒಂದು ಕಾರ್ಯಕ್ರಮ. ಯಕ್ಷಗಾನದ ಸಂವಾದಿಯಾದದ್ದು. ಯಕ್ಷಗಾನದ ವೇಷಭೂಷಣಗಳಿಲ್ಲದೆ ಅರ್ಥಧಾರಿಗಳು ಒಂದು ಕಡೆ ಕುಳಿತು, ಅದು ನಮಗೆ ಕಣ್ಣಿಗೆ ಕಟ್ಟುತ್ತೆ, ಅರ್ಧ ವೃತ್ತ ಆಕಾರದಲ್ಲಿ ಕುಳಿತು ಆಯಾ ಪಾತ್ರದ ಮಾತುಗಳನ್ನು ಆಡಿ ಹಾಡುಗಳನ್ನು ಹೇಳಿ ಕಥೆ ಕಟ್ಟುವ ಒಂದು ಕಲೆ, ಆ ಸಮಯ ಇವತ್ತು ನಮ್ಮದಾಗಿದೆ. ಇಲ್ಲಿ ಮದ್ದಳೆಯ ಬದಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಕಡೆ ತೆಂಕುತಿಟ್ಟಿನ ಯಕ್ಷಗಾನದಲ್ಲಿ ಚಂಡೆಯನ್ನು ಸಹ ಬಳಸೋದನ್ನು ನಾವು ನೋಡ್ತೇವೆ. ಇದು ಒಂದು ರೀತಿಯಲ್ಲಿ ಯಕ್ಷಗಾನದ ಹೆಚ್ಚಿನ ಖರ್ಚಿಲ್ಲದ, ಹೆಚ್ಚಿನ ಆಡಂಬರವಿಲ್ಲದೆ ಸಾಹಿತ್ಯಿಕವಾಗಿ ಮತ್ತು ಸಂಗೀತಾತ್ಮಕವಾಗಿ ವಿಷಯವನ್ನು ನಮಗೆ ತಲುಪಿಸುವಂಥ ಒಂದು ಸುಂದರ ಕಾರ್ಯಕ್ರಮ. ಈ ದಿನ ಆ ಕಾರ್ಯಕ್ರಮದ ಆಯೋಜನೆ ಇದೆ. ಈ ಕಾರ್ಯಕ್ರಮದ ಆರಂಭವನ್ನು ಕುಮಾರಿ ಸ್ಪಂದನ ಅವರ ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ರಾಮ 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 ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ರಾಮ 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 ರಾಮ, ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ರಘುರಾಮ 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 ರಾಮ, ರಘುರಾಮ 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 ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ, ರಾಮ 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 ರಾಮ, ಒಳಿತಿನಡೆ ಮುನ್ನಡೆವ ಮನವ ಕೊಡೋ ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡೋ ರಾಮ, ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ
ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ಕೌಸಲ್ಯಾಗುವೆನು ಮಡಿಲಲಿರೋ ರಾಮ, ವೈದೇಹಿಯಾಗುವೆನು ಒಡನಾಡು ರಾಮ. ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ, ಸಹವಾಸ ಕೊಡು ಎನಗೆ ಸೌಮಿತ್ರಿ ರಾಮ. ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ. ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ, ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ. ರಘುರಾಮ 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 ರಾಮ. ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ತಕ್ಕಂತೆ ಭರತನ ಆಗಮನಕ್ಕೆ ಮುನ್ನುಡಿಯನ್ನು ಹಾಡಿದಂಥ ಕುಮಾರಿ ಸ್ಪಂದನಾಗೆ ಧನ್ಯವಾದಗಳು. ನಿಮಗೆ ಗೊತ್ತಿರುವಂತೆ ತಾಳಮದ್ದಲೆ ಮಾತಿನ ಮಂಟಪಕ್ಕೆ ಪ್ರಾಮುಖ್ಯತೆ. ಈ ಮಾತಿನ ಮಂಟಪವನ್ನು ಕೇಳಲಿಕ್ಕೆ ಬಂದಿರುವ ಎಲ್ಲರನ್ನ ಸ್ವಾಗತಿಸ್ತಿದ್ದಾರೆ ನಮ್ಮ ಕಾರ್ಯದರ್ಶಿ ಪ್ರೊಫೆಸರ್ ಆಶಾಲತಾ ಅವರು. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ತಾಳಮದ್ದಲೆ ಭರತಾಗಮನ ಹಾಗೂ ವಿದ್ವಾನ್ ದತ್ತಮೂರ್ತಿ ಭಟ್ಟರ ಸನ್ಮಾನ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಸುಂದರ್ ರಾಜ್ ಅವರನ್ನು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಸಂಪೂರ್ಣ ಕಾರ್ಯಕ್ರಮದ ಹೊಣೆಯನ್ನು ಹೊತ್ತಿರುವ ಸಪ್ತಕ ಬೆಂಗಳೂರಿನ ಅಧ್ಯಕ್ಷರಾದ ಶ್ರೀಯುತ GS ಹೆಗಡೆಯವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇಂದು ಇಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಾ ಇರೋರು ನಿಮ್ಮೆಲ್ಲರ ಚಿರಪರಿಚಿತರು, DVS ಕಾಲೇಜಿನ ಉಪನ್ಯಾಸಕರು ಹಾಗೂ ಯಕ್ಷಗಾನ ಕಲಾವಿದರು ಶ್ರೀಯುತ ವಿದ್ವಾನ್ ದತ್ತಮೂರ್ತಿ ಭಟ್ಟ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಮುಮ್ಮೇಳದಲ್ಲಿ ಪಾತ್ರಗಳನ್ನು ವಹಿಸ್ತಾ ಇರುವವರು ಶ್ರೀರಾಮನಾಗಿ ಡಾಕ್ಟರ್ P. ಶಾಂತಾರಾಮ ಪ್ರಭುಗಳು ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಭರತನಾಗಿ ಶ್ರೀ ನಾರಾಯಣ ಯಾಜಿ ಸಾಲೆಬೈಲೂರವರು, ವಸಿಷ್ಠರಾಗಿ ಶ್ರೀ MK ರಮೇಶ ಆಚಾರ್ಯ ತೀರ್ಥಹಳ್ಳಿ ಹಾಗೂ ಲಕ್ಷ್ಮಣನ ಪಾತ್ರವನ್ನು ಸ್ವತಃ ದತ್ತಮೂರ್ತಿ ಭಟ್ಟ ಅವರು ವಹಿಸ್ತಾ ಇದ್ದಾರೆ. ಇವರೆಲ್ಲರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಹಿಮ್ಮೇಳದಲ್ಲಿ ಸಹಕಾರವನ್ನು ನೀಡ್ತಾ ಇರೋರು ಭಾಗವತರಾಗಿ ಶ್ರೀ ಗೋಪಾಲಕೃಷ್ಣ ಭಾಗವತ ಜೋಗಿಮನೆ, ಮದ್ದಳೆಯಲ್ಲಿ ಶ್ರೀ PK ಹೆಗಡೆ ಹರಿಕೇರಿ ಹಾಗೂ ಶ್ರೀ ಕುಮಾರ ಮಯೂರ ಹೆಗಡೆ ಹರಿಕೇರಿ ಇವರೆಲ್ಲರನ್ನೂ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ನೆರೆದಿರುವ ಎಲ್ಲ ಯಕ್ಷಗಾನ, ತಾಳಮದ್ದಲೆ, ಗಮಕ ಹಾಗೂ ಸಾಹಿತ್ಯ ಪ್ರಿಯರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಯಾಕಂದರೆ ನಮ್ಮ ಕರ್ನಾಟಕ ಸಂಘದ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಬರುವವರು ಕೆಲವರು, ಇನ್ನು ಆ ಕಾರ್ಯಕ್ರಮ ಯಾವುದೇ ಇದೆ, ಈ ಸಂಗೀತ ಕಾರ್ಯಕ್ರಮ ಆದರೆ ಸಂಗೀತ ಪ್ರಿಯರು, ಯಕ್ಷಗಾನ ಕಾರ್ಯಕ್ರಮ ಆದರೆ ಯಕ್ಷಗಾನ ಪ್ರಿಯರು. ಹಾಗಾಗಿ ಹೊಸದಾಗಿ ತುಂಬ ಜನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಎಲ್ಲರನ್ನೂ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಇಲ್ಲಿ ನೆರೆದಿರುವ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು, ನಮ್ಮ ಕರ್ನಾಟಕ ಸಂಘದ ಸದಸ್ಯರು, ಎಲ್ಲ ಸಾಹಿತ್ಯಾಸಕ್ತರು, ಛಾಯಾಚಿತ್ರಗಾರರು, ನಮ್ಮ ಕಚೇರಿಯ ಸಿಬ್ಬಂದಿ ವರ್ಗದವರು, ಪತ್ರಕರ್ತರು ಎಲ್ಲರನ್ನು ಇನ್ನೊಮ್ಮೆ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
ಕಾರ್ಯದರ್ಶಿಯವರನ್ನು ಕೂಡ ಈ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಪ್ತಕ ಬೆಂಗಳೂರು ಇದರ ಅಧ್ಯಕ್ಷರಾದಂಥ ಶ್ರೀಯುತ GS ಹೆಗ್ಡೆ ಅವರು ಒಂದೆರಡು ಮಾತುಗಳನ್ನು ಆಡ್ತಾ ಹಾಗೆ ಈ ಸನ್ಮಾನಕ್ಕೆ ಒಂದು ಬುನಾದಿಯನ್ನು ಹಾಕಿ ನುಡಿಗಳನ್ನು ಆಡ್ತಾ ಇದ್ದಾರೆ. ಸೇರಿದಂಥ ಕಲಾ ಪ್ರಿಯರಿಗೂ ವೇದಿಕೆಯ ಮೇಲಿರುವಂತಹ ನನ್ನ ಆತ್ಮೀಯರಾದಂತಹ ಕರ್ನಾಟಕ ಸಂಘದ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳಾಗಿ, ಅಧ್ಯಕ್ಷರಾಗಿ, ಅದರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗ್ತಿರುವಂಥ ಶ್ರೀ ಸುಂದರರಾಜನ್ MN ಸುಂದರರಾಜನ್ ಅವರಿಗೂ ಹಾಗೂ ನಮ್ಮ ಇಲ್ಲಿಯ ಕಾರ್ಯದರ್ಶಿಗಳಾದಂಥ ಆಶಾಲತಾ ಅವರಿಗೂ, ಅದೇ ರೀತಿ ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿರುವಂತಹ ಕಲಾವಿದರ ಅವರ ಹೆಸರನ್ನು ಈಗಾಗಲೇ ಹೇಳಿದ್ದಾರೆ. ಅವರೆಲ್ಲರಿಗೂ ಸಪ್ತಕದ ಪರವಾಗಿ ಸ್ವಾಗತವನ್ನು, ಪ್ರೀತಿಯ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ, ಸಪ್ತಕದ ಪರವಾಗಿ ಕಾರ್ಯಕ್ರಮದ ಕುರಿತು ಮಾತನಾಡುವ ಅವಶ್ಯಕತೆ ಇಲ್ಲ. ಈಗಾಗಲೇ ಅವರೆಲ್ಲ ಹೇಳಿದ್ದಾರೆ. ಚರವಣದ ಅವಶ್ಯಕತೆ ಇಲ್ಲ. ಇನ್ನು ಸನ್ಮಾನ ಮಾಡುವ ವಿಷಯ ಬಂದಾಗ, ಸಪ್ತಕ ಮುಖ್ಯವಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದಿರುವಂಥ ಸಂಸ್ಥೆ, ಶಾಸ್ತ್ರೀಯ ಸಂಗೀತದ. ಅದು ನನ್ನ ಒಂದು ಪ್ರೀತಿಯ ಆಸಕ್ತಿಯ ವಿಷಯ. ಆದರೆ ರಕ್ತದಲ್ಲಿ ಹರಿಯುತ್ತಿರುವಂಥ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ನಾನು ಹಲವಾರಲ್ಲ ಯಕ್ಷಗಾನ ಪ್ರದರ್ಶನಗಳನ್ನು ಮತ್ತು ತಾಳಮದ್ದಳೆಗಳನ್ನು ವರ್ಷವಿಡೀ ಏರ್ಪಡಿಸ್ತಾ ಇದ್ದೀನಿ. ಕೆಲವು ಸಲ ಆಯ್ದ ವ್ಯಕ್ತಿಗಳಿಗೆ ನನ್ನದಾದಂಥ ಪುಟ್ಟ ಗೌರವ ನೀಡಿ ನಾನು ಒಂಥರ ಧನ್ಯನಾಗ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಯಾವತ್ತೂ ಈ ಕಲೆ ವಿಷಯದಲ್ಲಿ ತೊಡಗಿಸಿಕೊಳ್ಳಬೇಕಾದಂಥ ವ್ಯಕ್ತಿ ಮೊದಲನೇದಾಗಿ ಅವನು ತ್ಯಾಗ ಮಾಡಬೇಕಾದ್ದು ಅವರ ಜೀವನದ ಬಹುಭಾಗವನ್ನು ದುಡಿಸಿ ದಣಿಸಿಕೊಳ್ಳಬೇಕಾದದ್ದು ಆ ವಿಷಯದಲ್ಲಿ ಅವರ ಅಧ್ಯಯನ, ಅವರ ಒಂದು ವಿಶಿಷ್ಟವಾದ ನೀತಿಯ ನಿಲುವುಗಳಿಂದ ವಿಭಿನ್ನ ರೀತಿಯಲ್ಲಿ ಒಂದೇ ವಿಷಯಗಳನ್ನು ಹತ್ತಾರು ರೀತಿಯಲ್ಲಿ ಪ್ರದರ್ಶಿಸುವಂತಹ, ಪೋಷಿಸುವಂತಹ ಕೆಲಸ, ಹೀಗೆ ಹಲವಾರು ರೀತಿಯಲ್ಲಿ ಮಾಡ್ತಾ ಇರುವಂಥ ವ್ಯಕ್ತಿಗಳು ನಮ್ಮ ನಡುವೆ ಇರ್ತಾರೆ. ಅಂಥವರನ್ನು ನಾನು ಎಷ್ಟೋ ವರ್ಷದಿಂದ ದೂರಿಂದನೇ ಅದನ್ನು ವಿಚಾರ ನೋಡ್ತಾ ಇರ್ತೀನಿ. ಸಂದರ್ಭ ಬಂದಾಗ ಅದನ್ನು ಒಂದು ನನ್ನ ಸದುಪಯೋಗಕ್ಕೆ ಬಳಸ್ಕೊಳ್ತೀನಿ. ಇವತ್ತಿನ ಸಂದರ್ಭದಲ್ಲಿ ನಾವು ವಿದ್ವಾನ್ ದತ್ತಮೂರ್ತಿ ಭಟ್ರನ್ನು ಸಪ್ತಕದ ಪರವಾಗಿ ಸನ್ಮಾನಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನಮ್ಮ ಸುಂದರರಾಜನ್ ಅವರಿಗೊಂದು 6-4-5 ತಿಂಗಳಿಂದನೇ ನಾನು ಅವ್ರು ಕೇಳ್ತಾ ಇರ್ತೀನಿ, ಏನಾದ್ರು ಮಾಡೋಣ ಅಂತ. ಅವರು ಕಳೆದ ವರ್ಷ ಅದೇ ರೀತಿ ಒಂದು ಸಂಗೀತ ಕಾರ್ಯಕ್ರಮ ಮಾಡಿ ನನಗೆ ಸನ್ಮಾನ ಮಾಡಿಬಿಟ್ಟಿದ್ರು. ಹಾಗಾಗಿ ಈ ಸಲ ಒಂದು ತಾಳಮದ್ದಲೆ ಮಾಡೋಣ ಹೆಗಡೆಯವ್ರು ಅಂತಂದರು. ಅದು ನಾ ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಆಯಿತು ಅದು. ಹಾಗಾಗಿ ಎಲ್ಲರಿಗೂ ದತ್ತಮೂರ್ತಿ ವಿದ್ವಾನು, ನಮಗೆ ದತ್ತು. ಆತನ ಚಿಕ್ಕ ಬಾಲಕನಾಗಿದ್ದರಿಂದ ನಾನು ಬಲ್ಲೆ. ಆ ವಿಷಯದಲ್ಲಿ ಹೆಚ್ಚೇನು ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವರು ನಿಮ್ಮೂರಿನವರು,
ನಾನು ಅವರು ನಿಮ್ಮೂರಿನವ್ರ ಮುಂದೆ ನಾನು ಬಂದು ಮಾತಾಡೋದು ಏನಿರುತ್ತೆ. ಅವರು ತನು ಮನ ಧನ ಒಂದು ಕೆಲವು ಸಲ ಭಾಳ ವಿಶೇಷವಾದಂಥ ಶಕ್ತಿಯನ್ನು ವ್ಯಯಿಸಿ ದುಡಿದು ಹಲವಾರು ಸಲ ಅದನ್ನು ದಂಡಿಸಿಕೊಂಡಿದ್ದಾರೆ. ಕೆಲವು ಸಲ ಅವರೇ ದಂಡಿಸಿಕೊಂಡ್ರು, ಕೆಲವು ಸಲ ದೇವರು ದಂಡಿಸಿದ. ಹಂಗೆ ಆಗಬಾರ್ದಿತ್ತು. ಆದರೆ ವಿಧಿಯಾಟ ನಮ್ಮಲ್ಲಿ ಏನೂ ಇಲ್ಲ. ಆದರೆ ಕಲಾದೇವಿ ಅವರನ್ನು ಕೈ ಬಿಟ್ಟಿಲ್ಲ. ಇವತ್ತು ಮತ್ತವರು ಇನ್ನೊಂದು 2 ತಿಂಗಳಲ್ಲಿ ವೇಷ ಕಟ್ಟುವಾಗೆ, ಅರ್ಥಧಾರಿಯಾಗುವಾಗೆ, ಅವ್ರದ್ದಾದ ವಿಭಿನ್ನ ನಿಲುವುಗಳನ್ನು ಪ್ರದರ್ಶಿಸುವ ಹಾಗೆ ಅವರಿಗೆ ಶಕ್ತಿ ಆ ಕಲಾ ಮಾತೆ ಕೊಟ್ಟಿದೆ. ಅದೇ ಹೇಳೋದು ನಾವು ನಮ್ಮ ಒಂದು ಅವ್ಯಕ್ತ ಶಕ್ತಿಯನ್ನು ನಾವು ನಂಬಲೇಬೇಕಂತ ಹೇಳುವಂಥ ವಿಷಯದಲ್ಲಿ ನಮ್ಮ ದತ್ತಮೂರ್ತಿಯವರೇ ಸಾಕ್ಷಿ. ಆತನ ಸಾಧನೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಾಗಿ ಕಂಡಿರ್ಬೋದು. ನನ್ನ ಮಟ್ಟಿಗೆ ಅದು ಕಾಣುವುದು ಅವನ ಇತಿಮಿತಿ ಅನ್ನೋದು ನನಗೆ ಗೊತ್ತಿದೆ. ಆದರೆ ಆ ಇತಿಮಿತಿಯಲ್ಲಿ ಅವನು ವಿರಾಟ ಸ್ವರೂಪ ತೋರಿಸಿ ಇಡೀ ನಮ್ಮ ಕರ್ನಾಟಕದಲ್ಲೇ ಹೊಸ ಹೊಸ ರೀತಿಯ ಯಕ್ಷಗಾನ ಪ್ರಯೋಗಗಳನ್ನು ಅದರ ಪ್ರಚಾರ ಪ್ರಸಾರಕ್ಕೆ ಅನುಕೂಲವಾಗಂಥ ರೀತಿಯಲ್ಲಿ, ಅಲ್ಲದೇ ಇದ್ದರೆ ನಮ್ಮ ಬರೇ ಒಂದು ಕರಾವಳಿ ಮಲೆನಾಡು ಇಷ್ಟೇ ಇರುವಂಥ ಜಾಗ ಇದನ್ನು ಅದರ ಹೊರತಾಗಿ ಉತ್ತರ ಕರ್ನಾಟಕದಲ್ಲೋ ನಮ್ಮ ದಕ್ಷಿಣ ಮೈಸೂರು ಕರ್ನಾಟಕದ ಎಲ್ಲ ಕಡೆ ಇದನ್ನು ಪ್ರದರ್ಶಿಸಿ ಅದಕ್ಕೆ ಬೇಕಾದಂಥ ಹೊಸ ಹೊಸ ಪ್ರಸಂಗಗಳನ್ನು ಪ್ರಯೋಗ ಮಾಡಿ ಅಲ್ಲಲ್ಲಿ ಇವರನ್ನು ನಮ್ಮ ಯಕ್ಷಗಾನ ಹೀಗಿದೆ, ಇದನ್ನು ಈಗಲೂ ಮಾಡ್ಬೋದು. ಯಕ್ಷಗಾನ ಮೂಲತಃ ಒಂದು ಆರಾಧನೆ ಕಲೆ. ಆರಾಧನಾ ಕಲೆ ಇದನ್ನು ಯಾವ ರೀತಿ ನಾವು ರಾಮಾಯಣ ಭಾಗವತ ಮಹಾಭಾಗವತ ಎಲ್ಲ ಮಾಡ್ಬೋದು, ಅದೇ ರೀತಿ ಮಹಾಭಾರತನ ಬೇರೆ ಬೇರೆ ರೀತಿಯ ಚರಿತ್ರಾರ್ಹ ವ್ಯಕ್ತಿಗಳನ್ನು ಸಹ ಅದರ ಮೂಲಕ ಪ್ರದರ್ಶಿಸಿ ಜನರಿಗೊಂದು ವಿಶಿಷ್ಟವಾದಂಥ ಅನುಭವನ ಕೊಡ್ತಾ ಇರುವಂಥದ್ದು ನಾವು ನೋಡಿದ್ದೀವಿ. ಇದೆಲ್ಲ ವಿಷಯದಲ್ಲೂ ಅವನಿಗೆ ದತ್ತಮೂರ್ತಿಯೇ ಸಾಟಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ಅಪಾರವಾಗಿ ದೊಡ್ಡದಾಗಿ ಬೆಳೀತಾ ಇದೆ. ಇನ್ನೂ ಅತ್ಯಂತ ಹೆಚ್ಚಿನ ಬೆಳವಣಿಗೆಯನ್ನು ನಾವು ನೀವೆಲ್ಲ ಸೇರಿ ಅವರಿಗೆ ನಾವು ಶುಭ ಹಾರೈಸೋಣ. ಈಗ ಅವರಿಗೆ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮಕ್ಕೆ ನಾವು ಮುಂದಾಗೋಣ ಅಂತ ನಾನು ಅಧ್ಯಕ್ಷರಲ್ಲಿ ಅಪ್ಪಣೆಯನ್ನು ಕೇಳ್ತೀನಿ. ಸಾಧನೆ ಸಾಧಕನ ಸ್ವತ್ತು ಅಂತ ಹೇಳ್ತಾರೆ. ಹಾಗೆ ಸಾಧನೆಯನ್ನು ಮಾಡಿದಂಥ ವಿದ್ವಾನ್ ದತ್ತಮೂರ್ತಿ ಭಟ್ಟರನ್ನು ತುಂಬ ಅಚ್ಚುಕಟ್ಟಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನು ಹಾಡಿದ್ದಾರೆ ಶ್ರೀಯುತ GS ಹೆಗಡೆ ಅವರು. ಇದೀಗ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಶ್ರೀಯುತ ನಾರಾಯಣ ಯಾಜಿಯವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಅವರ ಶ್ರೀಮತಿ ಮಂಗಲಾ ಯಾಜಿಯವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಶ್ರೀ ಮಂಜುನಾಥ ಯಾಜಿಯವರು ಮತ್ತು ಶ್ರೀಮತಿ ಶೈಲಾ ಯಾಜಿಯವರು ಹಾಗೂ ನಮ್ಮ ದತ್ತಮೂರ್ತಿ ಭಟ್ಟರ ಶ್ರೀಮತಿ ಸುಜಾತ ಭಟ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಮ್ಮೂರಿನವರೇ ಆದ ವಿದ್ವಾನ್ ದತ್ತಮೂರ್ತಿ ಭಟ್ಟರ ಪರಿಚಯ ನಿಮಗೆಲ್ಲರಿಗೂ ಇರುವಂಥದ್ದೇನೆ. ಶಿವಮೊಗ್ಗೆಯ ದೇಶೀಯ ವಿದ್ಯಾಶಾಲೆ ಕಾಲೇಜಿನ ಉಪನ್ಯಾಸಕರಾಗಿ ಸೇವಾ ವೃತ್ತಿಯನ್ನು ನಡೆಸ್ಕೊಳ್ತಾ ಇರುವಂಥ ವಿದ್ವಾನ್ ದತ್ತಮೂರ್ತಿ ಭಟ್ಟರು ಯಕ್ಷಗಾನದ ಪ್ರಸಿದ್ಧ ಕಲಾವಿದರು. ಈಗ ತಾನೇ ಕೇಳಿದಂತೆ ನಮಗೆ ಗೊತ್ತಿರುವಂತೆ ಯಕ್ಷಗಾನ ಕೇವಲ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಇದ್ದದ್ದನ್ನು ಎಲ್ಲ ಕಡೆಗೆ ಪಸರಿಸಿದವರು. ಯಕ್ಷಗಾನ ಕಲೆಗೆ ಒಂದು ವಿಸ್ತೃತತೆಯನ್ನು ತಂದುಕೊಟ್ಟಂಥವರು ವಿದ್ವಾನ್ ದತ್ತಮೂರ್ತಿ ಭಟ್ಟರು. ಜೊತೆಗೆ ತಾಳಮದ್ದಳೆ ಕಾರ್ಯಕ್ರಮದಲ್ಲೂ ಸಹ ಅವರು ಭಾಗಿಯಾಗಿರೋದು ನಮಗೆ ಗೊತ್ತಿರುವಂಥದ್ದು. ಅಷ್ಟೇ ಅಲ್ಲ, ಇವತ್ತು ಸನ್ಮಾನಿತರಾಗ್ತಿರುವಂಥ ವಿದ್ವಾನ್ ದತ್ತಮೂರ್ತಿ ಭಟ್ಟರು ಇವತ್ತಿನ
ತಾಳಮದ್ದಳೆ ಭರತಾಗಮನ ಅನ್ನುವಂಥ ಪ್ರಸಂಗದಲ್ಲಿ ಕೂಡ ಲಕ್ಷ್ಮಣನ ಪಾತ್ರವನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಅರ್ಪಿಸ್ತಿರುವಂಥ ಭಿನ್ನಮತ್ತಳೆಯನ್ನು ಓದಬೇಕಂತ ಹೇಳಿ ಶ್ರೀಯುತ ಹೆಗಡೆ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವರನ್ನು ಸನ್ಮಾನಿಸಬೇಕಂತ ವ್ಯಕ್ತಿ ನನ್ನ ಅಕ್ಕ ಶಾರದಾ ರಾಮ್ಯಾಜಿ ಸಾಲೆಬೇಲ್ ಅವರಾಗಿದ್ದರು. ಅವರ ಅನಾರೋಗ್ಯದಿಂದ ಬರಲಿಕ್ಕಾಗಿಲ್ಲ. ಅವರು ತಮ್ಮ ಕೈ ಬರಹದಲ್ಲಿ ಒಂದು ಪತ್ರವನ್ನು ಬರೆದು ನಿನ್ನೆ ನಾನು ಕಳಿಸಿದ್ರು, ಈಗ ಬರೆದಿದ್ದೀನಿ ಅಂಥೇಳಿ. ಅದನ್ನೇ ನಾನು ಭಿನ್ನಮತ್ತಳೆಯಾಗಿ ಅವರಿಗೆ ಅರ್ಪಿಸ್ತಾ ಇದ್ದೀನಿ. ಅವರು ನಮ್ಮ ಮನೆ ಮಾತಿನಲ್ಲೇ ಅದನ್ನು ಬರೆದಿದ್ದಾರೆ. ಅದು ಹೃದಯಾಂತರಾಳದಿಂದ ಬಂದಂಥ ಮಾತುಗಳು, ಬಹಳ ಶ್ರೇಷ್ಠ ಅಂತ ನಾನು ಅದನ್ನೇ ಓದ್ತಾ ಇದ್ದೀನಿ. ಪ್ರೀತಿಯ ದತ್ತು, ನನ್ನ ತಮ್ಮ GS ಹೆಗಡೆ ನಡೆಸುವ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ನಿನಗೆ ಸನ್ಮಾನಿಸುವ ಹಾಗೂ ಕಾರ್ಯಕ್ರಮ ನೋಡುವ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುವ ಆಸೆ ತುಂಬ ಇತ್ತು. ಆದರೆ ಭಯಂಕರವಾದ ಮಳೆಯಿಂದಲೂ ವಯೋಸಹಜವಾದ ತೊಂದರೆಯಿಂದಲೂ ಬರಲಾಗಲಿಲ್ಲ. ಬೇಸರಿಸಬೇಡ. ನಿನಗೂ ನಿನ್ನ ಕುಟುಂಬಕ್ಕೂ ಆಯುಷ್ಯ, ಆರೋಗ್ಯ, ಮಾನಸಿಕ ನೆಮ್ಮದಿ ಸಿಗಲೆಂದು ನಮ್ಮ ಕುಲದೈವವಾದ ಮಹಾವಿಷ್ಣುವಿನಲ್ಲಿ ಸೆರಗೊಡ್ಡಿ ಬೇಡಿಕೊಳ್ಳುತ್ತೇನೆ. ಇದು ತಾಯಿಯ ಅಂತರಾಳದಿಂದ ಬರುವಂಥ ಮಾತು. ಇದು ಈ ಸೆರಗೊಡ್ಡಿ ಅಂತ ಹೇಳೋದು ಬೇರೆ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದತ್ತು, ಸುಜಾತ, ನವ್ಯ, ಪುಟ್ಟಿ, ನಿಮಗೆಲ್ಲ ಆಯಿಯ ಅಂತಃಕರಣ ಪೂರ್ವಕವಾದಂಥ ಆಶೀರ್ವಾದಗಳು. ನೀನು ಬಾಯಿ ತುಂಬ ಕರೆಯುವ ನಿನ್ನ ಆಯಿ ಶ್ರೀಮತಿ ಶಾರದಾ ರಾಮ್ಯಾಜಿ ಸಾಲೆಬೈಲು. ಇವತ್ತು ಸನ್ಮಾನಕ್ಕೆ ಭಾಜನಾಗಿರುವಂಥ ದತ್ತಮೂರ್ತಿ ಭಟ್ಟರು ಹಾಗೂ ಸನ್ಮಾನಿಸುತ್ತಿರುವಂತಹ ಸಪ್ತಕದ ಕುಟುಂಬ, ಜೊತೆಗೆ ಕರ್ನಾಟಕ ಸಂಘದ ಕುಟುಂಬ, ಕಾರ್ಯಕಾರಿ ಸಮಿತಿಯ ಸದಸ್ಯರೆಲ್ಲರೂ ಕೂಡ ಇಲ್ಲೊಂದು ಫೋಟೋಗಾಗಿ ತಕ್ಷಣವೇ ಆಗಮಿಸಬೇಕು ವೇದಿಕೆಗೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂಥ ವಿದ್ವಾನ್ ದತ್ತಮೂರ್ತಿ ಭಟ್ಟರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಇದೀಗ ಸನ್ಮಾನಿತರ ನುಡಿ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಮಹಾವಿಷ್ಣುವನ್ನು ನನ್ನ ಆರಾಧ್ಯ ದೇವರಾದಂಥ ಆಂಜನೇಯ ಸ್ವಾಮಿಯನ್ನು ನಮಸ್ಕರಿಸಿ, ವೇದಿಕೆಯಲ್ಲಿ ಇರುವಂಥ ಕರ್ನಾಟಕ ಸಂಘದ ಗೌರವಾನ್ವಿತ ಹಿರಿಯ ಉತ್ಸಾಹಿ ಕವಿ ನನ್ನ ಅಣ್ಣ MN ಸುಂದರರಾಜ್ ಸರ್ ಅವರಿಗೆ ನನ್ನ ನಮಸ್ಕಾರಗಳು. ಹಾಗೆಯೇ GS ಹೆಗಡೆಯವರು ಸಪ್ತಕ. ನಾವು GS ಹೆಗಡೆ ಅನ್ನೋದಕ್ಕಿಂತ ನಾನು ಬಹುಶಃ ನನ್ನ 16ನೇ ವಯಸ್ಸಿಂದ ಪುಟ್ಟಿ ಮಾವ ಅಂತ ಕರೆಯೋದವರನ್ನು. ಆ ಪುಟ್ಟಿ ಮಾವ ಅವರೇ. ಹಾಗೆಯೇ ಕರ್ನಾಟಕ ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಹಿರಿಯರೇ, ಯಕ್ಷಗಾನ ತಾಳಮದ್ದಲೆಯ ನನ್ನ ಗುರು ಸದೃಶರೇ. ಯಾಕೆಂದರೆ MK ರಮೇಶಾಚಾರ್ಯರಿದ್ದಾರೆ, ಶಾಂತಾರಾಮ್ ಪ್ರಭುಗಳಿದ್ದಾರೆ, ಕುಟುಂಬದ ಹಿರಿಯ ಅಣ್ಣ ವಿಮರ್ಶಕ ಅಂಕಣಕಾರ ನಾರಾಯಣಾಜಿಯವರಿದ್ದಾರೆ. ಹಾಗೆ ಶಿವಮೊಗ್ಗದಲ್ಲಿ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಬಂದು ನನ್ನನ್ನು ಪ್ರೋತ್ಸಾಹಿಸುವಂಥ ಅನೇಕ ಹಿರಿಯರಿದ್ದೀರಿ. ತಾಳಮದ್ದಲೆಯ ಶ್ರೀಲಕ್ಷ್ಮೀ ಶಾಸ್ತ್ರಿಯವರು, ಮಾನಸ ಅವರು, ಶಶಿಕಲಕ್ಕ, ಹೀಗೆ ಈ ನನಗೆ ಸುಂದರರಾಜ್ ಅವರು 5 ನಿಮಿಷ ಅಂದರು. ನನಗೊಂಚೂರು, ನಾನು ಆ ಮೂಡಗೆ ಇರಲಿಲ್ಲ. ಯಾಕೆಂದರೆ ಜೀವನದಲ್ಲಿ ನಾನು ಕಣ್ಣೀರು ಯಾವತ್ತೂ ಹಾಕಲಿಲ್ಲ. ಯಾವತ್ತೂ ನಾನು ಕಣ್ಣೀರು ಹಾಕಿದವನಲ್ಲ. ಇವತ್ತು ನನಗೆ ಕಣ್ಣೀರು ಬರ್ತಾ ಇದೆ. ಪಾತ್ರದಲ್ಲಿ ಕಣ್ಣೀರನ್ನು ನಾನು ತಂದಿರ್ಬೋದು, ಕಣ್ಣೀರು ಬರೋ ಪಾತ್ರ ನಾನು ಮಾಡೋದೇ ಇಲ್ಲ. ಹನುಮಂತ, ಅಶ್ವತ್ಥಾಮ ಇಂಥವೇ ನೀವೆಲ್ಲ ನೋಡೋದು. ಇವತ್ತು ಯಾಕೆ ಕಣ್ಣೀರು ಬರ್ತಾ ಇದೆ ಅಂದರೆ, ಅವರು 5 ನಿಮಿಷ ಹೇಳಿರ್ಬೋದು, ನಾನು ಮತ್ತೊಂದು 5 ನಿಮಿಷ ತೊಗೊಳ್ತೇನೆ. ಯಾಕೆಂದರೆ ಸನ್ಮಾನ ಯಾತಕ್ಕೆ ಮಾಡಿದರೂ ಆ ಮಾಡಿಸ್ಕೊಂಡವನಿಗೊಂದು ಅಂತಃಕರಣ ಇರುತ್ತೆ. ಹಾಗಂತ ನಾವು ಮೇಷ್ಟ್ರು ಗಂಟೆ ಹೊಡೆಯೋವರಿಗೆ ನಾ ಏನು ಕೊರಿಯಲ್ಲ. ಒಬ್ಬ ಲೆಕ್ಚರರ್ ಆಗಿ ನಾನು ಕೊರಿತೀನಿ ಅಂತ ತಿಳ್ಕೊಳ್ಳೋದು ಬೇಡ. ಬಾಲ್ಯದಲ್ಲಿ ತಂದೆಯನ್ನು ಕಳ್ಕೊಂಡೆ. ಭಾಳ ಜನಕ್ಕೆ ನಾನು ವಿದ್ವಾನ್ ದತ್ತಮೂರ್ತಿ ಭಟ್ಟಾಗ ಪರಿಚಯ. ಆಮೇಲೆ
ಕೌಟುಂಬಿಕವಾದಂಥ ಕಾರಣಗಳು ಯಾರೂ ಯಾರಿಗೂ ಕಾರಣ ಅಲ್ಲ. ನನ್ನ ಪರಿಸ್ಥಿತಿಗೆ ಯಾರು ನಮ್ಮ ಕುಟುಂಬದವರು ಕಾರಣ ಅಲ್ಲ. ತಂದೆ ತೀರಿ ಹೋದರೂ ತಾಯಿ ಇದ್ದರೂ ಕೂಡ ಇನ್ನೊಂದು ಥರದ ಹೇಳಿಕೊಳ್ಳಲಾಗದ ಪರಿಸ್ಥಿತಿ. ವಾರನ್ನ ಮಾಡಿದೆ. 21 ಮನೆ ನಾನು ಬೇಡ್ಕೊಂಡು ಊಟ ಮಾಡ್ತಿದ್ದೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಸ್ಕೂಲೆಲ್ಲ ಮುಗಿಸಿದೆ. SSLCಯಲ್ಲಿ 90-92% ಬಂದರೆ ಕಾಲೇಜಿಗೆ ಹೋಗೋದು ಹೆಂಗಪ್ಪ, ಇಬ್ಬರು ತಂಗದಿರು ಬೇರೆ. ಆವಾಗ ಭಟ್ರ ಮಕ್ಕಳು ಮಂತ್ರ ಕಲಿಬೇಕು ಅಂತ ನನ್ನನ್ನು ಇಡಗುಂಜಿ ಪಾಠಶಾಲೆ ತಗೊಂಡೋಗ್ಬಿಟ್ರು. ಇಡಗುಂಜಿಯಲ್ಲಿ ಗಣಪತಿಯ ಪಾದಮೂಲದಲ್ಲಿ ದಿವಸ ಒಂದು ಕೊಡಪಾನ ನೀರು ಹಾಕಿ ವೇದಾಧ್ಯಯನವನ್ನು ಮಾಡಿದವರು, ವೇದವನ್ನು ಓದುವುದಕ್ಕೆ ಆರಂಭಿಸಿದವರು ನಾವಿಬ್ಬರು. ಒಬ್ಬರು ಮಂಜುನಾಥ್ ಯಾಜಿ ಅಂತ ಇಲ್ಲಿ ಬಂದಿದ್ದಾರೆ, ಅವರು ಮತ್ತು ನಾನು. ಹಕ್ಕಳಕ್ಕೊಂದು ಚಡ್ಡಿ ಇರಲಿಲ್ಲ, ಒಂದೊಂದು ಶರ್ಟ್ ಇರಲಿಲ್ಲ. ಆ ಪುಣ್ಯಾತ್ಮ ನನ್ನ ಸ್ಥಿತಿ ಏನು ಬೆರಗಾದ್ನೋ ಏನು ನನಗೆ ಖಂಡಿತ ಗೊತ್ತಿಲ್ಲ. ಅವ್ರ ಮನೆಗೆ ನನ್ನನ್ನು ಕರ್ಕೊಂಡೋದ್ರು. ಯಾವ ಕ್ಷಣದಲ್ಲಿ ಅವ್ರ ಮನೆಗೆ ನಾನು ಹೋದ್ನೋ, ಇವತ್ತು ನನಗೆ 57 ವರ್ಷ, ನನಗೆ ನಾನು ಅನಾಥ ಅಂತ ಅನ್ನಿಸ್ಲೇ ಇಲ್ಲ. ಅವರ ಬಟ್ಟೆಯನ್ನೇ ತೊಟ್ಕೊಂಡೆ, ಅವರ ಪುಸ್ತಕವನ್ನೇ ನಾನು ಓದಿದೆ, ನನ್ನ ಫೀಸನ್ನು ಅವರೇ ಕಟ್ಟಿದರು. ಎಲ್ಲಿಯವರೆಗೆ ಅಂದರೆ ನಾನು ವಿದ್ವತ್ತು, MA, B.Ed, ಹಿಂದಿ ವಿಶಾರದ ಇಷ್ಟನ್ನು ಮುಗಿಸಿ ನಾನು ಅವರು ಒಟ್ಟಿಗೆ ಕೇರಳದಿಂದ ಬಂದು, ಅವರು ಸಿದ್ದಾಪುರದಲ್ಲಿ ಲೆಕ್ಚರರ್ ಆದರು, ನಾನು ತಾಳಗುಪ್ಪ ಕಾಲೇಜಿಗೆ ಬಂದು ಸೇರಿದೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತಣ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು. ಎಲ್ಲಿಯ ದತ್ತಮೂರ್ತಿ ಭಟ್ಟ, ಎಲ್ಲಿಯ GS ಹೆಗಡೆ ಅಂದರೆ ಶಾರದಾ ರಾಮಿಯಾಜಿ ಅವರ ಸ್ವಂತ ತಮ್ಮ GS ಹೆಗಡೆಯವರು ಕರ್ನಾಟಕ ಬ್ಯಾಂಕಲ್ಲಿ ಅವತ್ತಿದ್ದರು. ಅವರು ಹಾಗೆ ಒಂದು ಹುಚ್ಚು ಮನಸ್ಸಿನ ವಿಚಿತ್ರವಾದಂಥ ಈ ಸಂಗೀತ ಕ್ಷೇತ್ರದಲ್ಲಿ ಅವರದ್ದಾದಂಥ ಸ್ಥಾನವನ್ನು ಸಂಘಟಕನಾಗಿ ಸಾವಿರಾರು ಕಲಾವಿದರುಗಳಿಗೆ ಸನ್ಮಾನವನ್ನು, ಆಶ್ರಯವನ್ನು, ಕಾರ್ಯಕ್ರಮವನ್ನು ಕೊಟ್ಟಂಥ ಒಬ್ಬ ಮಹಾತ್ಮ ಅವರು. ನಾನಾದರೆ ನನಗೆ ವೇಷ ಮಾಡೋ ಚಟ ಇದೆ, ಆಟ ಮಾಡ್ತೇನೆ. ಅವರು ಹಾಡೋದಿಲ್ಲ, ತಬಲಾ ಬಾರಿಸ್ತಿದ್ರು ಪ್ರಾಯಕಾಲದಲ್ಲಿ. ಅವರ ಹೆಂಡತಿ ಒಳ್ಳೆ ಸಂಗೀತ ಹಾಡುಗಾರ್ತಿ, ಶಿಕ್ಷಕಿ. ಮಗ ಧನಂಜಯ ಹೆಗಡೆ ಅಂತ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಲಿನ ಹಿಂದೂಸ್ತಾನಿ ಹಾಡುಗಾರ. ಆಮೇಲೆ ನನ್ನ ಪ್ರಯಾಣ ಆರಂಭ ಆಯಿತು. ಶಿವಮೊಗ್ಗ ಬಂದು 20 ವರ್ಷ ಆಯಿತು. ಒಬ್ಬ ವ್ಯಕ್ತಿಯ ಹಿಂದೆ ಅನೇಕ ನೋವುಗಳಿರ್ತವೆ. ನನಗಾಗಿದೆ ಅಂತ ಹೇಳ್ಕೊಳ್ಳೋ ಹುಚ್ಚಲ್ಲ, ನೂರಾರು ಸನ್ಮಾನಗಳಾಗಿದ್ದಾವೆ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಬೇಡಾಗಿತ್ತು ಸನ್ಮಾನ ಎಲ್ಲ ಅನಿಸಿದ್ದೂ ಇದೆ ನನಗೆ. ಆದರೆ ಬೇಕಾದಷ್ಟು, ಉದಾಹರಣೆಗೆ ಬಸವೇಶ್ವರನ ಮಾಡಿ ರಾಜ್ಯಾದ್ಯಂತ ಮಠ ಮಂದಿರಗಳಲ್ಲಾಗಿದೆ, ಕಾಲಭೈರವ ಮಾಡಿ ಆದಿಚುಂಚನಗಿರಿಯ ಎಲ್ಲ ಊರು ಶಾಲಾ ಕಾಲೇಜುಗಳಲ್ಲಿ, ಹಾಗೆಯೇ ಅಷ್ಟಮಠಗಳದ್ದಿರ್ಬೋದು, ರಾಮಚಂದ್ರಾಪುರ ಮಠ ಇರ್ಬೋದು, ಸ್ವರ್ಣವಲಿ, ಯಾವ ಸನ್ಮಾನಗಳಾದರೂ ಆ ಸನ್ಮಾನಕ್ಕೆ ಅಷ್ಟೊತ್ತಿಗೆ ಒಂದು ಅರ್ಥ, ಗೌರವಗಳನ್ನು, ಪ್ರೀತಿಯನ್ನು, ವಿಶ್ವಾಸವನ್ನು ತೋರಿ ನನ್ನನ್ನು ಬೆಳೆಸಿದ್ದಾರೆ. ಆದರೆ ಇವತ್ತು ಯಾಕೆ ನನ್ನ ಕಣ್ಣೀರು ಬಂತು ಅಂದರೆ, ನನ್ನ ಕಣ್ಣೀರಿನ ಅನೇಕ ವರ್ಷಗಳ ಕಣ್ಣೀರುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮೇಲಿಂದ ಮೇಲೆ ಅಪಘಾತಗಳು. ಕೆಲವರಿಗೆ ಗೊತ್ತಿಲ್ಲ, ಈ 3-4 ತಿಂಗಳ ಹಿಂದೆ ನಂದು ಈ ಕೈ ಒಂದು 3 ಬೋನ್ ಕಟ್ಟಾಗಿ ನಾನು ಅಜ್ಞಾತವಾಸದಲ್ಲಿದ್ದೆ. ಸ್ವಲ್ಪ ಈಗ ಮತ್ತೆ ಬಂದಿದ್ದೇನೆ ರಸ್ತೆಗೆ. ಹಾಗಾದರೆ ಈ ಸನ್ಮಾನಾದಿಗಳನ್ನು ಅಡಿಷನಲ್ SP ಅವರು, ಹೆಚ್ಚುವರಿ ಪೊಲೀಸ್ ಮಹಾ ಅಧಿಕಾರಿಗಳಾದಂಥ ಭೂಮರೆಡ್ಡಿಯವರು ಬಹುಶಃ ನಮ್ಮೆಲ್ಲರ ಪ್ರೀತಿ ಮೇಲೆ ಬಂದಿದ್ದಾರೆ. ಅವರಿಗೆ ಸಂಘಟಕರ ಪರವಾಗಿಯೂ ಸ್ವಾಗತವನ್ನು ಕೋರ್ತೇನೆ. ಈ ಸನ್ಮಾನಾದಿಗಳನ್ನು ಸಾಲೇಬೇಲು ಕುಟುಂಬ ಮತ್ತು ಕರ್ನಾಟಕ ಸಂಘ, ಕರ್ನಾಟಕ ಸಂಘದ ಈ ಪವಿತ್ರವಾದ ವೇದಿಕೆ ಅಂತಂದರೆ ವಾಗ್ದೇವತೆಯ ಪ್ರತಿರೂಪರು ನೂರಾರು ಜನ, ಸಾವಿರಾರು ಜನ ಬಂದು ಹೋದ ವೇದಿಕೆ ಇದು. ಇಂತಹ ವೇದಿಕೆಯಲ್ಲಿ ಎಷ್ಟು ಅಗ್ರಮಾನ್ಯರು ಮಾತಾಡಿರ್ಬೋದು, ಸನ್ಮಾನವನ್ನುಗೊಂಡಿರ್ಬೋದು. ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಎಷ್ಟು ಬಾರಿ ಇಲ್ಲಿ ಬಂದಿರ್ಬೋದು. ಸಾಕ್ಷಾತ್ ವಿದ್ಯಾಧಿದೇವತೆಯ ಮಂದಿರವೇ ಕರ್ನಾಟಕ ಸಂಘ. ಈ ಗರ್ಭಗುಡಿಯಲ್ಲಿ ತಂದೆ ತಾಯಿ ಬಂಧು ಬಳಗ ಎನ್ನುವಂಥವರಿಂದ ವಂಚಿತನಾಗಿ ಶಾರದಾ ರಾಮಿಯಾಜಿಯವರು ನನಗೆ ಸ್ತನ್ಯಪಾನವನ್ನೊಂದು ಮಾಡಿಸಿಲ್ಲ, ಜೋಗಳ ಹಾಡಿ ಒಂದು ತೂಗಲಿಲ್ಲ. ಬಿಟ್ಟರೆ ಶರಗೊಡ್ಡಿ ಬೇಡ್ತೇನೆ ಅನ್ನುವಾಗ ಅವರ ಅಂತರಂಗ ಇವತ್ತು ಹೇಗಿರ್ಬೋದು ಅಂದರೆ, ಅವರ ಆರಾಧ್ಯ ದೇವರು ಮಹಾವಿಷ್ಣುವಿನಲ್ಲೇ ಬಹುಶಃ ಈ ವೇಳೆಯಲ್ಲಿ ಅವರು ಕೂತ್ಕೊಂಡಿರ್ಬೋದು ಕೈ ಮುಗಿದು. ಅವರು ಇವತ್ತು ಬರಬೇಕಿತ್ತು. ಅವ್ರ ಮನೆಗೆ ರಮೇಶಣ್ಣ, ಶಿವರಾಮ ಹೆಗಡೆ ಅವರು ಬರ್ತಿದ್ರು. ನಾನು ಆವಾಗ ಭಯಂಕರ ತಲೆ ಹರಟೆ, ಎಲ್ಲವನ್ನೂ ಕೇಳೋದೆ ಯಾವನಾದರೂ ಸಹಿ ಅಂತ.
ಅವರೊಂದು ಟಿ ವಿ ಎಸ್ ಹೊಡ್ಕೊಂಡು ಅವ್ರ ಮನೆಗೆ ಬರೋರು. ನಾನು ನಿಮಗಿಷ್ಟು ವಯಸ್ಸಾಯಿತು ಟಿ ವಿ ಎಸ್ ಯಾಕೆ ಹೊಡಿತೀರಿ ಕೇಳಿಬಿಟ್ಟೆ. ಅವರು ಶಿವರಾಮ್ ಹೆಗ್ಡೆಯವರು ರಾಷ್ಟ್ರ ಪ್ರಶಸ್ತಿ ನನಗೇನು ಗೊತ್ತು, ತಲೆ ಹರಟೆ ಟಿ ವಿ ಎಸ್ ಏನು, ನಾನು ಲಾರಿ ಹೊಡೆದವ ಮೇಳದಲ್ಲಿ, ನಾನು ಯಾರು ಗೊತ್ತಾಳಿ ಮೀಸೆ ತಿರುಗಿದ್ದಕ್ಕೆ ಚಡ್ಡಿ ಎಲ್ಲ ಒದ್ದೆಯಾಗಿತ್ತು. ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ನೀವೆಲ್ಲ ಕೇಳಿದ್ದೀರಿ. ಅದು ಮೂಲತಃ ರಚನೆಯಾದದ್ದೇ ಶಾರದಾ ರಾಮಯಾಜಿಯವರಿಗೆ. ನಾಜ್ಗಾರ್ ಗಂಗಾಧರ ಶಾಸ್ತ್ರಿಯವರು ಒಂದು ಶಾಲೆಯ ಗ್ಯಾದರಿಂಗಿಗೆ ಒಂದು ಡ್ಯಾನ್ಸಿಗೆ ಆ ಪದ್ಯವನ್ನು ಇವರಿಗೆ ಬರೆದರು. ಅದು ಆಮೇಲೆ ಯಕ್ಷಗಾನ ರಂಗಭೂಮಿಯಲ್ಲಿ ಪ್ರಸಿದ್ಧ ಪದ್ಯ ಆಗಿ ಹೋಯಿತು. ಶಾರದಾ ರಾಮಯಾಜಿಯವರು ಇವತ್ತು ಬರಬೇಕಿತ್ತು, ಅನಿವಾರ್ಯವಾಗಿ ವಯೋಧರ್ಮ ಅವರೇ ಹೇಳಿದ ಹಾಗೆ. ಆದರೆ ಮಾತೃ ಋಣ ಬಹಳ ದೊಡ್ಡದು, ಮಾತೃದೇವತೆಗಿಂತ ದೊಡ್ಡ ದೇವತೆ ಇಲ್ಲ. ನನ್ನ ಜೀವನದಲ್ಲಿ ಸಾಲೆಬೈಲು ಕುಟುಂಬ ಎನ್ನುವುದೊಂದು ಮನೆ ದೇವರ ಉಡುಗೊರೆಯಾಗಿ ಇವತ್ತು ನನಗೆ ಈ ಆಶೀರ್ವಾದವನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚು ಬೆಳಿ ಅಂತ ಈ ಸನ್ಮಾನ ಅಂತ ನಾನು ತಿಳ್ಕೊಂಡಿದ್ದೇನೆ, ಇದೊಂದು ಆಶೀರ್ವಾದ ಅಂತ. ಆಮೇಲೆ ಕರ್ನಾಟಕ ಸಂಘದಲ್ಲಿ ಸುಂದರರಾಜ್ ಅವರು 24 ಗಂಟೆ ಮಾಡಲಿ 38 ಗಂಟೆ ಮಾಡಲಿ, ಯಾವ ಯಕ್ಷಗಾನನೇ ಮಾಡಲಿ ಏನೇ ಮಾಡಲಿ ಬಂದು ಪ್ರೋತ್ಸಾಹವನ್ನು ಕೊಡುವಂಥವರು. ಈ ಒಂದು ಸಂಘಟನೆಯಲ್ಲಿ ಕರ್ನಾಟಕ ಸಂಘದ ಎಲ್ಲ ಹಿರಿಯರು, ಮಾಧ್ಯಮ ಮಿತ್ರರು, ನನ್ನ ಸ್ನೇಹಿತರು ಎಲ್ಲರೂ ಕೂಡ ನೀವು ನನ್ನನ್ನು ಆಶೀರ್ವದಿಸಿದ್ದೀರಾ. ಆದರೆ ಅವಮಾನ, ಅನುಮಾನ, ಮಾನ, ಸನ್ಮಾನ ಒಬ್ಬ ವ್ಯಕ್ತಿಗಾದರೆ ಅವನಿಗೆ ಅದು ಸಾರ್ಥಕತೆಯನ್ನು ಕೊಡುತ್ತೆ. ಮೊದಲು ಅವಮಾನ ಮಾಡ್ತಾರೆ, ಏನಾದ ದತ್ತಮೂರ್ತಿ ಭಟ್ಟಿ ಅಂಥದ್ದು ಒಂದು ವೇಷ ಇದೆಯಂತಲ್ಲ ಒಂದು ಅಂತ ಹೇಳ್ತಾರೆ. ನಾನು ಹೇಳಿಸ್ಕೊಂಡಿದ್ದೇನೆ. ಮೊದಲು ಗದಾಯುದ್ಧದಲ್ಲಿ ನಿಂದು ಧರ್ಮರಾಯ ಅಂದರು, ಬಣ್ಣ ಹಚ್ಚಿ ಮೀಸೆ ಹಚ್ಚುವಾಗ ಅಲ್ಲ ಅರ್ಜುನ ಅಂದರು, ಆಮೇಲೆ ಮೀಸೆ ಕೂತ ಮೇಲೆ ನಿನ್ನ ನಕುಲ ಅಂದರು, ಸಹದೇವ ಅಂದರು, ಆಮೇಲೆ ನಿಂಗೆ ಇವತ್ತು ವೇಷ ಇಲ್ಲ ಅಂದರು. ಇದೆಲ್ಲ ನಾವು ಅನುಭವಿಸಿದ್ದೇವೆ. ಯಾವ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಕಲಾವಿದರಿಗೂ ಅವಮಾನ, ಅನುಮಾನ, ಮಾನಗಳಿಲ್ಲದೆ ಸನ್ಮಾನ ಆಗಲೇ ಇಲ್ಲ, 100ಕ್ಕೆ 100. ಬಟ್ ಕೆಲವರು ಹೇಳ್ಕೊಳ್ಳೋದಿಲ್ಲ, ಕೆಲವರು ಹೇಳ್ಕೊಳ್ತಾರೆ. ಈ ಅವಮಾನವನ್ನು ಕಂಡಿದ್ದೇವೆ, ಅನುಮಾನ ಬಂದಿದೆ. ಪಾತ್ರ ಏನೋ ಅಡ್ಡಿಲ್ಲಂತೆ, ಮೊನ್ನೆ ಎಲ್ಲೋ ಒಂದು ಅಶ್ವತ್ಥಾಮನ್ ಚೆನ್ನಾಗಿ ಮಾಡ್ದ ಅಂತ ಹೇಳಿದ್ರು, ಅನುಮಾನ ಶುರುವಾಗ್ತದೆ ಸಮಾಜದಲ್ಲಿ. ಸಂದರ್ಭ ಸಮಯ ಸಿಕ್ಕಾಗ ಮತ್ಸರ, ದ್ವೇಷ, ಅಸೂಯೆಗಳು, ಅವಮಾನಗಳೆಲ್ಲ ಅದಕ್ಕೆ ಕಾಲ ಬಂದು ಕೂಡುತ್ತದೆ. ಆಮೇಲೆ ಒಂದು ಸನ್ಮಾನ ಅನ್ನೋದು ಆಗುತ್ತದೆ. ಆ ಲೆಕ್ಕದಲ್ಲಿ ನಾನು ಸಮಾಜದ ಅನೇಕರ ಋಣದಲ್ಲಿದ್ದೇನೆ. ಬಾಲ್ಯದಲ್ಲಿ, ಯೌವನದಲ್ಲಿ, ಸದ್ಯದ ಸ್ಥಿತಿಯಲ್ಲಿ. ಋಣ ಅಂದರೆ ಇಷ್ಟೇ. ನೀವೆಲ್ಲ ಶಿವಮೊಗ್ಗ ನನ್ನನ್ನು ಬೆಳೆಸಿದೆ. ಶಿವಮೊಗ್ಗದಲ್ಲಿ ನಾನು ಅಜಾತಶತ್ರು ಅಂತೇನು ಹೇಳ್ಕೊಳ್ಳಲ್ಲ, ಆದರೆ ನನ್ನನ್ನು ಬೆಳೆಸಿದೆ ಶಿವಮೊಗ್ಗ. DVS ಸಂಸ್ಥೆ ನನಗೆ ಅನ್ನವನ್ನು ಕೊಟ್ಟಿದೆ, ಕೆಲಸ ಕೊಟ್ಟಿದೆ. DVS ಸಂಸ್ಥೆಗೆ ನಾನು ಚಿರಋಣಿ. ಯಕ್ಷಗಾನ ರಂಗಭೂಮಿಯಲ್ಲಿ ಯಾವ ಕಾರ್ಯಕ್ರಮಗಳನ್ನು ಮಾಡಿದರೂ ಬಂದು ನೀವು ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಹಾಗಾಗಿ ಒಂದು ಭಾವನಾತ್ಮಕವಾದಂತಹ ನನ್ನ ಜೀವನಕ್ಕೆ ಮಹತ್ವಾಕಾಂಕ್ಷೆಯನ್ನು ಕೊಡುವ ಆಶೀರ್ವಾದವನ್ನು ನೀಡುವಂತಹ ಕರ್ನಾಟಕ ಸಂಘದ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿದಂತಹ ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಬಹಳ ಭಾವಪೂರ್ಣವಾಗಿ ಎಲ್ಲ ಅವಮಾನ ಅನುಮಾನಗಳ ನಂತರವೇ ಮಾನ ಸನ್ಮಾನ ಅನ್ನೋದನ್ನು ಒಂದು ರೀತಿ ಮನಗಂಡು ನಮಗೆ ಮುಟ್ಟಿಸಿದಂಥ ದತ್ತಮೂರ್ತಿ ಭಟ್ರಿಗೆ ಧನ್ಯವಾದಗಳು. ಇದೀಗ ಅಧ್ಯಕ್ಷರ ನುಡಿ ನಮ್ಮ ಅಧ್ಯಕ್ಷರಾದ ಶ್ರೀಯುತ MN ಸುಂದರರಾಜ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಕರ್ನಾಟಕ ಸಂಘದ ಕಾರ್ಯಕ್ರಮಗಳಿಗೆ ಜೀವವನ್ನು ತುಂಬಿ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂತಹ ನಮ್ಮ ಶಿವಮೊಗ್ಗದ ಆತ್ಮೀಯ ಎಲ್ಲ ಸಾಹಿತ್ಯಾಭಿಮಾನಿಗಳೇ, ಇವತ್ತು ಅಪರೂಪದ ಒಂದು ಕಾರ್ಯಕ್ರಮ ತಾಳಮದ್ದಳೆಯನ್ನು ನಮ್ಮ ಕರ್ನಾಟಕ ಸಂಘದಲ್ಲಿ ಏರ್ಪಡಿಸೋದಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥವರು ನಮ್ಮ ಸಪ್ತಕದವರು ಹೆಗ್ಡೆಯವರು. ಅವರು ಒಂದು 2 ತಿಂಗಳ ಕೆಳಗಡೆ ಒಂದು ಫೋನ್ ಮಾಡಿದರು, ಒಂದು ಹಿಂದೂಸ್ತಾನಿ ಸಂಗೀತವನ್ನು ನಿಮ್ಮಲ್ಲಿ ಮಾಡೋಣ ಅಂತ. ಅವ್ರು ಹೋದ ವರ್ಷ ನಮ್ಮಲ್ಲಿ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿದರು. ನಾನು ಹೇಳಿದೆ, ಸಂಗೀತ ಕಾರ್ಯಕ್ರಮ ನಡೆಸಿದಿರಿ, ಈ ಸರಿ ಯಕ್ಷಗಾನ ತಾಳಮದ್ದಳೆನ ಯಾಕೆ ನಡೆಸಬಾರ್ದು ಅಂತ. ಅವ್ರಿಗೆ ಭಾಳ ಸಂತೋಷ ಆಯಿತು. ಆಯಿತು, ನಾನು ಅದನ್ನೇ ನಾವು ಏರ್ಪಾಡು ಮಾಡೋಣ ಅಂತ ಇವತ್ತು ಆ ಒಂದು ಸಮಯ ಇವತ್ತು ನಮಗೆ ಕೂಡಿ ಬಂದಿದೆ. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ
ಸಪ್ತಕದವರಿಗೆ ನಮ್ಮ ಕರ್ನಾಟಕ ಸಂಘ ಸದಾ ಆಭಾರಿಯಾಗಿರುತ್ತೆ. ಸಾಮಾನ್ಯವಾಗಿ ಯಕ್ಷಗಾನ ಮತ್ತು ತಾಳಮದ್ದಲೆ, ಯಕ್ಷಗಾನ ತಾಳಮದ್ದಲೆ ಇದು ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂತಹ ಒಂದು ಅಪೂರ್ವವಾಗಿರ್ತಕ್ಕಂಥ ಕಲೆ. ಇಂತಹ ಕಲೆಯನ್ನು ಪ್ರಸಂಗ ಅಂತ ಕೆಲವರು ಕರೀತಾರೆ, ಬೈಟಾಕು ಅಂತ ಕರೀತಾರೆ, ಯಕ್ಷಗಾನ ಅಂತ ಕರೀತಾರೆ, ಕೂಟ ಅಂತ ಕರೀತಾರೆ, ಜಾಗರಣೆ ಅಂತ ಕರೀತಾರೆ. ಹೀಗೆ ವಿವಿಧ ಹೆಸರುಗಳಿಂದ ಒಂದೊಂದು ಕಡೆ ಕರೀತಾರೆ. ಇದರ ಮುಖ್ಯ ಒಂದು ಈ ಸತ್ವ ಏನಪ್ಪ ಅಂತಂದರೆ, ಇದು ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ನಾನು ಕೇಳಿದ್ದೀನಿ ಇದನ್ನು, ಬೆಳಗಿನಿಂದ ರಾತ್ರಿಯಿಂದ ಹಿಡಿದು ಬೆಳಗಿನವರೆಗೂ ಸಹ ತಾಳಮದ್ದಲೆ ಕಾರ್ಯಕ್ರಮ ನಡೀತಾ ಇದ್ದದ್ದನ್ನು ನಾನು ನೋಡಿದ್ದೀನಿ. ನಾನು ಎಷ್ಟು ಜನ ಆಸಕ್ತಿಯಿಂದ ಅಲ್ಲಿ ಬಂದು ಕೂತಿರ್ತಾರೆ, ನಡುವೆ ಟೀ ತಂದು ಕೊಡ್ತಿರ್ತಾರೆ, ತಿನ್ನೋದಕ್ಕೆ ಏನಾದ್ರು ಕೊಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಬೆಳಕರಿಯವರೆಗೂ ಸಹ ಆ ತಾಳಮದ್ದಲೆ ಕಾರ್ಯಕ್ರಮ ನಡೀತಾ ಇದ್ದಂಥ ಒಂದು ಕಾಲ ಇತ್ತು. ಈಗ ನಮಗೆಲ್ಲರಿಗೂ ಸಮಯ ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು, ಅದನ್ನು ನಾವು ಹೆಚ್ಚು ಸಮಯವನ್ನು ಕಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತಂದು ಈಗೆಲ್ಲವನ್ನು ಸಹ ಯಕ್ಷಗಾನವೂ ಸಹ ಬೆಳಕರಿಯವರು ಮಾಡ್ತಿದ್ರು. ಈಗ ಅದನ್ನು 2-3 ಗಂಟೆಗೆ ಇಳಿಸಿದ್ದಾರೆ. ಅದೇ ರೀತಿ ತಾಳಮದ್ದಲೆನೂ ಅಷ್ಟೇ. ಈ ತಾಳಮದ್ದಲೆ ಇದರಲ್ಲಿ ವೇಷಭೂಷಣ ಇಲ್ಲದೆ ಇರತಕ್ಕಂಥ ಪಾತ್ರಧಾರಿಗಳು ಆ ವೇಷದಲ್ಲಿ ಅಲ್ಲಿರ್ತಕ್ಕಂತಹ ಒಂದು ಸತ್ವವನ್ನು ಶ್ರೀರಾಮನ ಪಾತ್ರದಲ್ಲಿ ನಮ್ಮ ಪ್ರಭುಗಳು ಮಾಡ್ತಾರೆ ಅಂತಂದರೆ ಅವರು ಶ್ರೀರಾಮನೇ ಆಗಿರ್ತಾರೆ. ಇಲ್ಲಿ ವೇಷಭೂಷಣ ಒಂದಿರಲ್ಲ ಅಷ್ಟೇ. ಆ ಮಾತಿನ ಝಳಕು, ಆ ಮಾತಿನ ಒಂದು ಆಕರ್ಷಣೆ ಮತ್ತು ಇನ್ನೊಬ್ಬರ ನಡುವೆ ಮಾತನಾಡ್ತಕ್ಕಂಥ ಒಂದು ಸಂವಾದ, ಅದು ಭಾಳ ಸಂತೋಷವನ್ನು ಉಂಟು ಮಾಡುತ್ತದೆ. ಅವರೇನೋ ಒಂದು ಕೀಟ್ಲೆ ಮಾಡ್ತಾರೆ, ಅದಕ್ಕೊಂದು ಇವರು ಉತ್ತರ ಕೊಡ್ತಾರೆ. ಕೇಳೋದಕ್ಕೆ ತುಂಬ ಮಧುರವಾಗಿರ್ತಕ್ಕಂಥದ್ದು, ನಮ್ಮ ಆಸಕ್ತಿಯನ್ನು ಕೆರಳಿಸ್ತಕ್ಕಂಥದ್ದು. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಲೆ ಈ ತಾಳಮದ್ದಲೆ ಇದು. ಆಮೇಲೆ ಇದ್ರ ಜೊತೆಗೆ ತಾಳಧಾರಿಗಳಾಗಿರ್ತಕ್ಕಂಥ ಭಾಗವತರು ಎಷ್ಟು ಸೊಗಸಾಗಿರ್ತಕ್ಕಂಥ ಹಾಡನ್ನು ಅವರು ಎಂತಹ ಧ್ವನಿಯಲ್ಲೇ ಹಾಡ್ತಾರೆ. ಎಂತಹ ವ್ಯಕ್ತಿಗೂ ಸಹ ಆ ಧ್ವನಿಯನ್ನು ಕೇಳಿ ಮೈ ನವಿರೇಳಬೇಕು. ಆ ರೀತಿಯ ಒಂದು ಕಂಠದಲ್ಲಿ ಅವರು ನಮಗೆ ಅದನ್ನು ಬಹಳ ಸುಶ್ರಾವ್ಯವಾಗಿ ಹಾಡಿ ನಮ್ಮ ಮನಸ್ಸನ್ನು ಸಂತೋಷಪಡಿಸ್ತಾರೆ. ಇದ್ರ ಜೊತೆಗೆ ಮೃದಂಗವಾದನ, ಇವತ್ತು ಸಣ್ಣ ಹುಡುಗ ಒಬ್ಬ ಬಾಲಕ ಮೃದಂಗವಾದನವನ್ನು ಬಾರಿಸ್ತಾನೆ, ತಾಳಮದ್ದಲೆ ಮದ್ದಳೆಯನ್ನು ಬಾರಿಸ್ತಾನೆ. ಅದೆಲ್ಲ ಕೇಳಬೇಕು ನೀವು. ಒಂದು ಸರಿ ಮದ್ದಳೆಯನ್ನು ಅಥವಾ ಚೆಂಡೆಯನ್ನು ಬಾರಿಸಿದ್ರು ಅಂತಂದರೆ 1 ಕಿಲೋಮೀಟ್ರ್ವರೆಗೆ ಕೇಳಬೇಕು. ಅಷ್ಟು ಜೋರಾಗಿ ಆ ಒಂದು ಶಬ್ದ ನಮ್ಮನ್ನು ಬಡಿದೆಬ್ಬಿಸ್ತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥ ಕನ್ನಡತನವನ್ನು ಬಡಿದೆಬ್ಬಿಸ್ತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥ ಕಲೆಯ ಬಗ್ಗೆ ಇರ್ತಕ್ಕಂತಹ ಒಂದು ಆಸಕ್ತಿಯನ್ನು ಬಡಿದೆಬ್ಬಿಸ್ತಕ್ಕಂತಹ ಒಂದು ಶಕ್ತಿ ಇರ್ತಕ್ಕಂಥದ್ದು ಈ ಮದ್ದಳೆಗಿರ್ತಕ್ಕಂಥದ್ದು. ಹೀಗೆ ಒಂದು ಕಡೆ ಮಾತಿನ ಮೋಡಿ, ಇನ್ನೊಂದು ಕಡೆ ಮಧುರ ಸಂಗೀತ, ಅದ್ಭುತವಾದ ವಾದನ, ಇವುಗಳ ಸಂಯೋಗನೆ ತಾಳಮದ್ದಲೆ. ಇದು ಈ ತಾಳಮದ್ದಲೆಯನ್ನು ಕೇಳ್ತಾ ಇದ್ದರೆ ನಮಗೆ ಸಮಯದ ಪರಿವೇನೇ ಇರಲ್ಲ. ಆದರೆ ಇಲ್ಲಿ ಆ ರೀತಿ ನಿಮಗೆ ಸಮಯವನ್ನು ಎಷ್ಟು ಬೇಕು ಅಂದರೆ ಅಷ್ಟೊತ್ತಿಗೆ ಆಡಲ್ಲ. ನಮ್ಮ ಸಮಯಕ್ಕೆ ಸರಿಯಾಗಿ ಅವರು ಮುಗಿಸ್ತಾರೆ ಅವರು. ಇದು ಸಾಮಾನ್ಯವಾಗಿ ಶನಿವಾರ ತಾಳಮದ್ದಲೆ ಕಾರ್ಯಕ್ರಮ ನಡೆದರೆ ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ. ಇವತ್ತು ನಮ್ಮ ಕರ್ನಾಟಕ ಸಂಘದಲ್ಲೂ ಸಹ ಶನಿವಾರ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು, ಇದು ನಿಮ್ಮೆಲ್ಲರಿಗೂ ಶ್ರೇಯಸ್ಸನ್ನು ಉಂಟು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಇಲ್ಲಿ ಅನೇಕ ಜನ ನಮ್ಮ ಕಲಾವಿದರು ಬಂದಿದ್ದಾರೆ. ಆ ಕಲಾವಿದರೆಲ್ಲರೂ ಸಹ ಹೆಸರಾಂತ ಕಲಾವಿದರೇ. ಅವರೆಲ್ಲ ನೂರಾರು ಕಾರ್ಯಕ್ರಮಗಳನ್ನು ನೀಡಿ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ನಮ್ಮ ದತ್ತಮೂರ್ತಿ ಭಟ್ರಿಗೆ ಇವತ್ತು ನಾವು ಸನ್ಮಾನವನ್ನು ಮಾಡಿದ್ವಿ. ದತ್ತಮೂರ್ತಿ ಭಟ್ರು ಸಹ ಇವತ್ತು ಒಂದು ವೇಷದಲ್ಲಿ ಅವರು ತಮ್ಮ ಒಂದು ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ ಅವರು. ಹೀಗೆ ಇವತ್ತು ಸನ್ಮಾನ ಮಾಡಬೇಕು ಅಂತ ನಮ್ಮ ಸಪ್ತಕದವರು ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಕರ್ನಾಟಕ ಸಂಘದಲ್ಲಿ ಇಷ್ಟೆಲ್ಲ ಮಹನೀಯರ ನಡುವೆ ಈ ನಮ್ಮ ಫೋಟೋದಲ್ಲಿರ್ತಕ್ಕಂತಹ ಮಹನೀಯರು ಸಹ ಸೇರಿ ಅವರ ಒಂದು ಸಮ್ಮುಖದಲ್ಲಿ
ಅವರಿಗೆ ಇವತ್ತು ಸನ್ಮಾನ ನಡೀತಾ ಇರತಕ್ಕಂಥದ್ದು ಎಲ್ಲ ಸನ್ಮಾನಗಳಿಗೆ ಮುಕುಟವನ್ನು ತೊಡಸ್ತಕ್ಕಂಥ ಒಂದು ಸನ್ಮಾನ ಇದು. ಅವರಿಗೆ ಉತ್ತರೋತ್ತರವಾಗಿರ್ತಕ್ಕಂತಹ ಒಂದು ಒಳ್ಳೆಯ ಹೆಸರು ಬರುತ್ತೆ, ಇನ್ನೂ ಅವರು ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತದೆ. ಅಂಥ ಒಂದು 2 ಕಾರ್ಯಕ್ರಮಗಳು, ಒಂದು ಅವರಿಗೆ ಸನ್ಮಾನ ಕಾರ್ಯಕ್ರಮ, ಒಂದು ತಾಳಮದ್ದಲೆ ಕಾರ್ಯಕ್ರಮ. ಅವ್ರು ಮಾತನಾಡ್ತಾ ಭಾಳ ಸೂಕ್ಷ್ಮವಾಗಿ ಹೇಳಿದರು. ಅವರಿಗೆ ಟೈಮ್ ಸಾಕಾಗಲಿಲ್ಲ, ಬೇಜಾರಾಯಿತು ಅವ್ರಿಗೆ. 5 ನಿಮಿಷ ಅಂದ ತಕ್ಷಣ ನಾವು ಸಮಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡೋದ್ರಿಂದ ನಾವು ಮುಂಚೆ ಹೇಳ್ತೀವಿ ಇಷ್ಟು ನಿಮಿಷ ಮಾತಾಡಬೇಕು ಅಂತ. ಆದರೆ ಅವ್ರ ಮಾತುಗಳನ್ನು ಕೇಳ್ತಿದ್ರೆ ನನಗೆ ಇನ್ನೂ ಒಂದು 4 ಮಾತಾಡ್ಬೋದಾಗಿತ್ತು. ಅವರು ಎಷ್ಟು ಸೊಗಸಾಗಿ ಮಾತಾಡ್ತಾ ಇದ್ದಾರಲ್ಲ ಅಂತ ಅನ್ನಿಸ್ತು. ಅವರಿಗೆ ಮನಸ್ಸಿನ ನೋವುಗಳನ್ನು ನಮ್ಮ ಎದುರಿಗೆ ಹೇಳ್ಕೊಂಡಿದ್ದಾರೆ, ಆಗಿರ್ತಕ್ಕಂಥ ಅವಮಾನಗಳನ್ನು ಬಿಚ್ಚಿಟ್ಟಿದ್ದಾರೆ, ಮತ್ತು ಸನ್ಮಾನವನ್ನು ಸ್ವೀಕಾರ ಮಾಡಿದಾಗ ಆಗಿರ್ತಕ್ಕಂಥ ಅನುಭವವನ್ನು ಸಹ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ನಮ್ಮ ಹೆಗ್ಗಡೆಯವರು ಸಹ ಬಹಳ ಸೊಗಸಾಗಿರ್ತಕ್ಕಂಥ ಕೆಲವೇ ಮಾತುಗಳಲ್ಲಿ ಆ ಸಪ್ತಕ, ನಾವು ಒಂದು ವಿಚಾರವನ್ನು ಸಪ್ತಕದ ಬಗ್ಗೆ ಹೇಳಬೇಕು. ಸಪ್ತಕ ಸಂಪೂರ್ಣವಾಗಿ ಹಿಂದೂಸ್ತಾನಿ ಸಂಗೀತವನ್ನು ವಿಶ್ವವ್ಯಾಪಿಯನ್ನಾಗಿ ಮಾಡ್ತಕ್ಕಂತಹ ಪಣ ತೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಅದು. ಸುಮಾರು 600ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನು ಅವರು ನಾಡಿನಾದ್ಯಂತ, ವಿದೇಶಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ. ಯಾವ ಸಂಗೀತ ಕಾರ್ಯಕ್ರಮಕ್ಕೂ ಅವರು ಟಿಕೆಟ್ ಇಟ್ಟಿಲ್ಲ, ಎಲ್ಲವನ್ನೂ ಉಚಿತವಾಗಿ ಮಾಡ್ತಾ ಇದ್ದಾರೆ. ಅದು ನಮ್ಮ ಹೆಗ್ಗಡೆಯವರ ಒಂದು ವೈಶಿಷ್ಟ್ಯ. ಅದು ಹೇಗೆ ಮಾಡ್ತಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾ ಕೇಳಿದೆ, ಏನು ಸ್ವಾಮಿ ಇಷ್ಟಕ್ಕೆಲ್ಲ ಎಷ್ಟೊಂದು ದುಡ್ಡು ಖರ್ಚು, ಅಯ್ಯೋ ನೀವು ಸುಮ್ಮನೆ ಮಾಡಿ, ನೀವು ಎಲ್ಲ ಕೊಡ್ತಾನೆ, ಹೆಂಗೋ ನಡೆಯುತ್ತೆ ಅಂತ ಹೇಳ್ತಾರೆ. ಅವ್ರು ಇವತ್ತಿನವರೆಗೂ ಗುಟ್ಟು ಬಿಟ್ಟು ಕೊಟ್ಟಿಲ್ಲ, ಹೆಂಗೆ ಬರುತ್ತೆ ಇದಕ್ಕೆ, ಹೆಂಗೆ ವೆಚ್ಚ ಮಾಡ್ತಾರೆ ಅಂತ ನನಗೆ ಇವತ್ತಿಗೂ ಸಹ ಒಂಥರ ಕಗ್ಗಂಟಾಗಿದೆ ಅದು. ಆದರೂ ಒಂದು ಸರಿ ಅವ್ರನ್ನ ಕೇಳ್ಬೇಕು, ಬಾಯಿ ಬಿಡಿಸ್ಬೇಕು ಯಾವಾಗಲಾರು ಒಂದು ಸರಿ. ಹೀಗೆ ನಮ್ಮ ಸಂಸ್ಕೃತಿಯನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡ್ತಕ್ಕಂಥ ಒಂದು ಕೈಂಕರ್ಯದಲ್ಲಿ ತೊಡಗಿರ್ತಕ್ಕಂಥವರು ಹೆಗ್ಗಡೆಯವರು ಸಪ್ತಕ ಮೂಲಕ. ಹೀಗಾಗಿ ಇವತ್ತು ಅವರ ಒಂದು ಪ್ರೋತ್ಸಾಹ ಮತ್ತು ಎಲ್ಲ ಕಲಾವಿದರ ಸೇರಿಸ್ತಕ್ಕಂತಹ ಒಂದು ವೇದಿಕೆಯಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಸಹ ಆಸ್ವಾದಿಸಿ ಕೊನೆಯವರೆಗೂ ಇರಿ ಮತ್ತು ಈ ಕಾರ್ಯಕ್ರಮದ ಹೆಚ್ಚು ದಿವಸ ನಿಮ್ಮ ಮನಸ್ಸಿನಲ್ಲಿ ಉಳಿತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಗಳಾಗಿರಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಅಧ್ಯಕ್ಷರಿಗೆ ಧನ್ಯವಾದಗಳು. ನಾನು ಈ ಕಾರ್ಯಕ್ರಮದ ಒಂದು ಪಟ್ಟಿಯಲ್ಲಿ ತಪ್ಪನ್ನು ಮಾಡಿಬಿಟ್ಟಿದ್ದೇನೆ, ಕ್ಷಮೆ ಇರಲಿ. ಯಾಕಂದರೆ ದತ್ತಮೂರ್ತಿ ಭಟ್ರಿಗೆ ಸನ್ಮಾನ ಮಾಡುವ ಸಂದರ್ಭದಲ್ಲಿ ನಾನು ಒಂದು ಸನ್ಮಾನ ಮಾಡ್ತೀನಿ ಅಂತ ಶ್ರೀಯುತ ಭವೇಂದ್ರ ಕುಮಾರ್ ಅವರು ನನಗೆ ಮೊದಲೇ ಹೇಳಿದರು. ನಾನು ಆ ಸಂದರ್ಭದಲ್ಲಿ ಎಲ್ಲರೂ ಇಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಅದನ್ನು ಆ ಕ್ಷಣದಲ್ಲಿ ಮರೆತುಬಿಟ್ಟೆ. ದಯವಿಟ್ಟು ಭವೇಂದ್ರ ಕುಮಾರ್ HA ಅವರು ಬಂದು ದತ್ತಮೂರ್ತಿ ಭಟ್ರಿಗೆ ತಮ್ಮ ಗೌರವವನ್ನು ಅರ್ಪಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಸರಳ ಸಜ್ಜನಿಕೆಯ ಹಿರಿಯರಾದ ಭವೇಂದ್ರ ಕುಮಾರ್ ಅವರಿಗೆ ಧನ್ಯವಾದಗಳು. ಇದೀಗ ವಂದನಾರ್ಪಣೆ ಆದ ತಕ್ಷಣ ನೀವೆಲ್ಲ ನಿರೀಕ್ಷಿಸ್ತಾ ಇರುವಂತಹ ತಾಳಮದ್ದಳೆ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಂತಹ ನಮ್ಮ ಅಧ್ಯಕ್ಷರಿಗೆ ಮೊದಲನೇದಾಗಿ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲಿಕ್ಕೆ ಹಿನ್ನೆಲೆಯಲ್ಲಿ ನಿಂತು ಇದಕ್ಕೆ ಕಾರಣರಾದಂಥವರು ಸಪ್ತಕದ ಅಧ್ಯಕ್ಷರಾದಂಥ ಶ್ರೀಯುತ GS ಹೆಗ್ಡೆ ಅವರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ
ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಗೌರವವನ್ನು ಅವರು ಸ್ವೀಕರಿಸಬೇಕು ಅಂತ ಹೇಳಿ ಕೂಡ ಕೇಳ್ಕೊಳ್ತಾ ಇದ್ದೇನೆ. ಇರಲಿ ಸರ್, ನೀವು ಮಾಡಿರುವಂಥ ಸೇವೆಗೆ ನಮ್ಮದೊಂದು ಪುಟ್ಟ ಗೌರವ. ಇವತ್ತಿನ ತಾಳಮದ್ದಳೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಹಿರಿಯ ಕಲಾವಿದರಿಗೆ ನಮ್ಮ ಕಡೆಯಿಂದ ಗೌರವ ಅರ್ಪಣೆ ಕಾರ್ಯಕ್ರಮ ಇದೀಗ. ಇವತ್ತಿನ ಮುಮ್ಮೇಳದಲ್ಲಿ ಶ್ರೀರಾಮನಾಗಿ ನಿರೂಪಿಸಲ್ಪಡ್ತಾ ಇರುವವರು ಡಾಕ್ಟರ್ ಪಿ ಶಾಂತಾರಾಮ ಪ್ರಭು ನಿಟ್ಟೂರು ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಗೌರವವನ್ನು ಸ್ವೀಕರಿಸಬೇಕಂತ ಹೇಳಿ ಕೇಳ್ಕೊಳ್ತೇನೆ. ನಮ್ಮ ಅಧ್ಯಕ್ಷರು ಗೌರವ ಅರ್ಪಣೆಯನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೂಡ ಕೇಳ್ಕೊಳ್ತಾ ಇದ್ದೇನೆ. ಹೊಸಗೂ ನಮ್ಮ ಅಧ್ಯಕ್ಷರಾದ ಶ್ರೀಯುತ ಎನ್ ಸುಂದರರಾಜ್ ಅವರು ತಮ್ಮ ಅವಧಿಯನ್ನು ಆರಂಭ ಮಾಡಿದ ಮೊದಲ ಕಾರ್ಯಕ್ರಮ ತಿಂಗಳ ಅತಿಥಿಯಾಗಿ ಆಗಮಿಸಿದ್ದವರು ಡಾಕ್ಟರ್ ಶಾಂತಾರಾಮ ಪ್ರಭು ಅವರು. ಹಿರಿಯರ ಕಾರ್ಯಕ್ರಮದಿಂದಲೇ ಈ ಅವಧಿಯ ಕಾರ್ಯಕ್ರಮ ಆರಂಭಗೊಂಡಿತ್ತು. ಅದರ ನೆನಪನ್ನು ನಾನೀಗ ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಭರತನಾಗಿ ನಮ್ಮನ್ನು ತಲುಪ್ತಾ ಇರುವವರು ಶ್ರೀಯುತ ನಾರಾಯಣ ಯಾಜಿ ಸಾಲೆಬೈಲು ಅವರು. ಇದೀಗ ತಾನೇ ಸಾಲೆಬೈಲು ಕುಟುಂಬದವರನ್ನು ದತ್ತಮೂರ್ತಿ ಭಟ್ರು ಮನಪೂರ್ವಕವಾಗಿ ಜ್ಞಾಪಿಸ್ಕೊಳ್ತಾ ಇದ್ದೇವೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಗೌರವದ ಅರ್ಪಣೆ. ಹಾಗೆ ಶ್ರೀಯುತ MK ರಮೇಶ್ ಆಚಾರ್ಯ ತೀರ್ಥಹಳ್ಳಿ ಅವರು ವಸಿಷ್ಠನ ಪಾತ್ರವನ್ನು ನಮಗೆ ಮುಟ್ಟಿಸ್ತಾ ಇದ್ದಾರೆ. ಶ್ರೀಯುತ MK ರಮೇಶ್ ಆಚಾರ್ಯ ತೀರ್ಥಹಳ್ಳಿ ಅವರು ವೇದಿಕೆಗೆ ಆಗಮಿಸಬೇಕಂತ ಹೇಳಿ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಹೌದು ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಅವರಿಗೆ ನಮ್ಮ ಗೌರವ ಅರ್ಪಣೆ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇವತ್ತು ಸನ್ಮಾನಿತರಾದಂಥ ವಿದ್ವಾನ್ ದತ್ತಮೂರ್ತಿ ಭಟ್ಟರು ಇವತ್ತು ಲಕ್ಷ್ಮಣನ ಪಾತ್ರದಲ್ಲಿ ನಮ್ಮೊಂದಿಗೆ ಸಂಭಾಷಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಹಿಮ್ಮೇಳದಲ್ಲಿ ಇವತ್ತು ನಮ್ಮನ್ನು ರಂಜಿಸ್ತಾ ಇರುವವರು, ಕಾರ್ಯಕ್ರಮಕ್ಕೆ ಮೆರುಗನ್ನು ತರ್ತಾ ಇರುವವರು ಭಾಗವತರಾಗಿ ಶ್ರೀಯುತ ಗೋಪಾಲಕೃಷ್ಣ ಭಾಗವತ ಜೋಗಿಮನೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವ ಅರ್ಪಣೆ ಹಾಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮದ್ದಳೆಯಲ್ಲಿ ಸಹಕಾರ ನೀಡ್ತಾ ಇರುವಂಥವರು ಶ್ರೀಯುತ PK ಹೆಗಡೆ ಹರಿಕೇರಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೂ ಕುಮಾರ ಮಯೂರ ಹೆಗಡೆ ಹರಿಕೇರಿ ಇಬ್ಬರು ಕೂಡ ವೇದಿಕೆಗೆ ಆಗಮಿಸಬೇಕು. ಇವತ್ತು ಈ ಥರದ ಸಾಂಪ್ರದಾಯಿಕ ಕಲೆಗಳು ಯುವಕರನ್ನು ಮುಟ್ಟಬೇಕು, ಅದು ಮುಂದುವರಿಬೇಕು ಅನ್ನುವಂಥ ಆಶಯ ನಿಮ್ಮೆಲ್ಲರದು. ಆ ನೆಲೆಯಲ್ಲಿ ಕುಮಾರ ಮಯೂರ ಹೆಗಡೆ ಹರಿಕೇರಿ ನಮಗೆ ಖುಷಿಯನ್ನು ತರುವಂಥ ಒಂದು ಸಂದರ್ಭ. ಈ ದಿನ ಮದ್ದಳೆಯಲ್ಲಿ ಸಹಕರಿಸ್ತಾ ಇರುವವರು ಕುಮಾರ ಮಯೂರ ಹೆಗಡೆ ಹಾಗೂ ಶ್ರೀಯುತ PK ಹೆಗಡೆ ಹರಿಕೇರಿ. ಅವರಿಬ್ಬರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ನಮ್ಮ ಗೌರವದ ಅರ್ಪಣೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಸಭಾಂಗಣದಲ್ಲಿ ಬಹಳಷ್ಟು ಜನ ಬಂದಿರೋದು ಇಲ್ಲಿ ನಿಂತ ಕೂತ ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷವನ್ನು ತರುವಂಥ ಸಂದರ್ಭ. ನಮ್ಮ ಕರ್ನಾಟಕ ಸಂಘದ ಪೂರ್ವಾಧ್ಯಕ್ಷರುಗಳು ಕೂಡ ಇವತ್ತು ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕಾರಿ ಸಮಿತಿ ಸದಸ್ಯರಿಗೂ ಕೂಡ ಧನ್ಯವಾದಗಳು. ಮತ್ತು ನಮ್ಮ ಕರ್ನಾಟಕ ಸಂಘದ ಅನೇಕ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಶೋಭೆಯನ್ನು ತಂದಿದ್ದೀರಿ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಇವತ್ತು ಯಕ್ಷಕಲಾ ಆಸಕ್ತರು ಅನೇಕರು ಆಗಮಿಸಿದ್ದೀರಿ. ಮತ್ತು ಸಾಹಿತ್ಯ ಸಂಸ್ಕೃತಿಯ ಸಹೃದಯಿಗಳು
ಆಗಮಿಸಿದ್ದೀರಿ. ಹಾಗೂ ಮಾಧ್ಯಮದ ಮಿತ್ರರು, ಕಚೇರಿ ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ಒಟ್ಟಾರೆಯಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕೆ ಬೇಗ ಬೇಗ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮೆಲ್ಲರ ಕುತೂಹಲ ಇರೋದು ನಾವು ಭರತಾಗಮನವನ್ನು ಆಸ್ವಾದಿಸಲಿಕ್ಕೆ. ಇದೀಗ ನಿಮ್ಮ ಮುಂದೆ ಭರತಾಗಮನ ತಾಳಮದ್ದಳೆ ಬಿತ್ತರಗೊಳ್ತಾ ಇದೆ. ಧನ್ಯವಾದಗಳು.